ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಲಾಸ್ಟ್ ಬ್ಲಾಗಲ್ಲಿ ನಾವು ಶೋರೂಮಿಂದ ಗಾಡಿ ತಂದು ಲೈನ್ ಮಾಡಿಕೊಂಡು ಬೆಳಿಗ್ಗೆ ಲೈನ್ ಮಾಡಿಕೊಂಡು ಬಂದು ಕಂಪನಿಯಲ್ಲಿ ನಿಲ್ಲಿಸಿದ್ದೆ. ಅಲ್ಲಿಂದ ಇದು ಕಂಟಿನ್ಯೂಷನ್ ಬ್ಲಾಗ್. ಸೊ ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ, ಕಂಪ್ನಿಯಿಂದ ಹೊರಗೆ ಇದ್ದೇನೆ. ಎಲ್ಲಿ ಅಂತ ಹೇಳಿದರೆ ಮೆಕ್ಯಾನಿಕ್ ಶಾಪ್ ಹತ್ರ ಇದ್ದೇನೆ. ಸೊ ನಮ್ಮ ಟಿ ಈಗ ಈ ಥರ ಆಗಿದೆ. ಟಿದೊಂದು ಇದನ್ನೀಗ ಅಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಬಟ್ ಇದರದ್ದೊಂದು ತಗೊಂಡು ಹೋಗ್ಲಿಕ್ಕಿತ್ತು ಮೆಕ್ಯಾನಿಕ್ ಶಾಪಿಗೆ, ಉಜಿರೆಗೆ. ಇಲ್ಲಿ ಅಂತಂತೇಳಿದರೆ ಇಲ್ಲಿ ಸ್ವಲ್ಪ ವೆಲ್ಡಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ವಿ. ಒಂದೂವರೆ ತಿಂಗಳಾಯಿತು ಇಲ್ಲಿ ಇಟ್ಟು. ಸೊ ಗಾಡಿದು ಫೈನಲ್ ಲುಕ್ ಈಗ ಉಂಟು. ಉಜಿರೆಗೆ ಯಾಕೆ ಅಂತ ಹೇಳಿದರೆ, ಉಜಿರೆಯಲ್ಲಿ ನಮ್ಮದು ಅದು ಬ್ರೇಕ್ ಲೈನರ್ ಇದು ಬೂಸ್ಟರ್ ಹೋಗಿದ್ದಲ್ಲ. ಸೊ ಅದನ್ನು ಹಾಕಲಿಕ್ಕಿತ್ತು. ನಾಳೆ ಲೈನ್ ಉಂಟು, ಬೇರೆ ನಾಲ್ದು ಉಂಟು. ಸೊ ಗಾಡಿ ಇಲ್ಲ, ಅದಕ್ಕೋಸ್ಕರ ಹೋದವರೆಲ್ಲ ಈ ಡೋರ್ ಇರಲಿಲ್ಲ, ಇಲ್ಲಿ ಟರ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಡೋರ್ ಫಿಕ್ಸ್ ಆಗಿದೆ. ಬಟ್ ಇಲ್ಲಿಗೆಲ್ಲ ಸ್ವಲ್ಪ ವೆಲ್ಡಿಂಗ್ ಮಾಡಬೇಕಂತೆ. ಇದೆಂಥದ್ದು ಪಿನ್ ಉಲ್ಟಾ ಹಾಕಿದ್ದಾರೆ ಅಂತೆ. ಸೊ ಇದಕ್ಕೆ ಬೀಡಿಂಗ್ ಇಲ್ಲ, ಬಟ್ ಅದಕ್ಕೋಸ್ಕರ ಅದರಿಂದಾಗಿ ಸೌಂಡ್ ಬರಲೂಬಹುದು. ಅದು ಕೆಲಸ ಬಿಟ್ಟರೆ ಮತ್ತು ಲೈನರ್ 4 ಟೈರೆಲ್ಲ ಗಿಚ್ಚಿಸಿ ಮತ್ತು ಇದೆಲ್ಲ ಆಗಿದೆ. ಟೈರಿಗೆ ಎಂಥ ಬೇರಿಂಗ್ ಎಲ್ಲ ಹಾಕಿದ್ದಾರೆ. ಸೊ ಬೇರಿಂಗ್ ಎಲ್ಲ ಹುಡಿ ಆಗಿತ್ತು, ಅದನ್ನು ಹಾಕಿದ್ದಾರೆ. ಮತ್ತೆಂತಂತ ಹೇಳಿದರೆ ಲೈನರ್ ಹಾಕಿದ್ದಾರೆ. ಲೈನರ್ ಹೊಸತ್ತಿರೋದು 2 ಟೈರಲ್ಲಿ ಕೂಡ. ಸೊ ಬ್ರೇಕ್ ಪ್ಯಾಡ್ ಹೊಸತ್ತು. ಒಳಗಿನ ಲುಕ್ಕೆಲ್ಲ ಇದೇ ಥರ ಉಂಟು ನೋಡಿ. ಸೀಟೆಲ್ಲ ಆಗಲಿಲ್ಲ. ಸೊ ಇದೆಲ್ಲ ಹಾಗೇನೆ ಉಂಟು, ಎಂಥದ್ದು ಮುಟ್ಟಲಿಲ್ಲ. ಮತ್ತು ಡೋರು ಸ್ವಲ್ಪ ಇಲ್ಲೆಲ್ಲ ಹೋಗಿತ್ತಲ್ಲ, ಅಲ್ಲಿಗೆ ವೆಲ್ಡಿಂಗ್ ಮಾಡಿ ಈ ಥರ ಪೈಂಟ್ ಹಾಕಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ಇಲ್ಲೇ ಒಂದು ಡೆಂಟ್ ಆಗಿತ್ತು, ನೋಡ್ಬೋದು. ಇಲ್ಲಿ ಅಳಕ್ಕ ಒಳಗಡೆ ಹೋಗಿತ್ತು. ಸೊ ಅದನ್ನೆಲ್ಲ ಎಳೆದು ಅಲ್ಲಿಂದ ಅಲ್ಲಿಗೆ ಪ್ಯಾಚ್ ವರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿಗೆಲ್ಲ ಪೈಂಟ್ ಮಾಡಲಿಲ್ಲ, ಪೈಂಟ್ ಮಾಡಬೇಕಷ್ಟೇ. ಯಾರು ಪೈಂಟ್ ಅವರು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಥರ ಇರೋದು ಗಾಡಿಗ ಕಂಡೀಷನ್ ಈ ಥರ ಉಂಟು. ಮತ್ತು ರೇಡಿಯೇಟ್ರಿದ್ದು ಇದು ಹೋಗಿದೆ ಮಾರೆ, ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಎಳಿಬೇಕಷ್ಟೇ. ಇದೆಲ್ಲ ನಾಳೆ ತೋರಿಸ್ತೇನೆ ನಿಮಗೆ ಹೇಗೆ ಅಂತ ಸಿಸ್ಟಮು. ಸೊ ನನಗೆ ಲೇಟ್ ಆಯಿತು, ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಒಂದು ಮಾಡಿ ಹೋಗುವ ಅಂತ. ಮತ್ತು ಇದೇ ನೋಡಿ ಸ್ಟೇರಿಂಗ್ ಬಾಕ್ಸು, ನಾನು ಹೇಳಿದೆಲ್ಲ ಹೊಸತ್ತಂತೇಳಿ ಅದೇ ಹಾಕಿದ್ದು. 10 ವರ್ಷ ಅಂತದ್ದು ಗ್ಯಾರಂಟಿ ಉಂಟಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಿಮಗೆ ಕಾಣಿಸ್ತಾ ಉಂಟ ಇಲ್ಲ ಗೊತ್ತಿಲ್ಲ, ಈಗ ಕಾಣಿಸ್ತಾ ಇರ್ಬೋದು, ಇಲ್ಲಿ ಉಂಟಲ್ಲ ಇದೆ. ಸೊ ಅವರು ಅದನ್ನೇ ಅಲ್ಲಿಗೆ ಸರಿ ಮಾಡಿ ಹಾಕಿದ್ದಾರೆ. ಬಟ್ ಅದು ಸರಿಯಾಗಲಿಲ್ಲ, ಅದನ್ನೀಗ ತೋರಿಸ್ಬೇಕಷ್ಟೇ. ಅದನ್ನು ಸಹ ಗಿಚ್ಚಿಸ್ಬೇಕಂತೆ. ಈಗ 2 ಕೆಲಸ ಉಂಟು. ಬೂಸ್ಟ್ರ್ ಒಂದು ತೆಗಿಬೇಕು, ಹೊಸತು ಹಾಕಿಸ್ಬೇಕು, ಸ್ಟೇರಿಂಗ್ ಬಾಕ್ಸ್ ಗಿಚ್ಚಿಸ್ಬೇಕಂತೆ. ಮತ್ತು ರೇಡಿಯೇಟ್ರ್ ಸ್ವಲ್ಪ ಹುಡಿಯಾಗಿತ್ತು, ಅದರದ್ದು ಎಂತಂತ ಗೊತ್ತಿಲ್ಲ. ಸೊ ಅದರದ್ದು ಸ್ವಲ್ಪ ಪಿನ್ನೆಲ್ಲ ಹೋಗಿದೆ, ಅದನ್ನು ಸರಿ ಮಾಡಿಸಬೇಕು. ಬಟ್ ಈಗ ಟೈಮ್ ಇಲ್ಲ, ನಾನೆಲ್ಲ ಮುಂದೆ ತಿಳಿಸ್ತೇನೆ ನಿಮಗೆ. ಈಗ ಇಲ್ಲಿಂದ ಸೀದಾ ಉಜಿರೆಗೆ ಹೋಗುವ ಬನ್ನಿ. ಅಪ್ಡೇಟ್ ಕೊಡಲಿಕ್ಕೆ ಹೋದರೆ ತುಂಬ ಉಂಟು. ಕೀ ಇದರಲ್ಲಿ ಉಂಟಂತ ಹೇಳಿದ್ರು ಮಾರೆ, ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಕೀ ಅದರಲ್ಲೇ ಉಂಟು. ಬನ್ನಿ ಇಲ್ಲಿಂದ ಸೀದಾ ಹೊರಡುವ. ಮತ್ತೆ ಏನಂತ ಹೇಳಿದರೆ, ಇಲ್ಲಿದು ಸ್ವಲ್ಪ ಕ್ಯಾಬಿನೆಲ್ಲ ಸ್ವಲ್ಪ ಇದು ಡ್ಯಾಶ್ಬೋರ್ಡೆಲ್ಲ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹಾಕಿದ್ದಾರೆ. ಎಂತ ಮಾಡಿದೆ ಅನ್ನೋದು ಗೊತ್ತಿಲ್ಲ. ಫ್ಯಾನ್ ಇತ್ತು ಮಾರೆ, ಫ್ಯಾನ್ ಹಾಕಿ ಹೋಗ್ತಾ ಇದ್ದೆ. ಬಟ್ ಅದರ ಸ್ವಿಚ್ ಇಲ್ಲಿತ್ತು, ಅದು ಕೂಡ ಇಲ್ಲ, ಎಲ್ಲ ಹೋಗಿದೆ. ಮತ್ತು ಇಲ್ಲಿ ಮ್ಯಾಟ್ ಎಲ್ಲ ಇತ್ತು, ಅದನ್ನು ಸಹ ತೆಗೆದಿದ್ದಾರೆ. ಈಗ ಮ್ಯಾಟ್ ಹೊಸತು ಹಾಕಬೇಕಷ್ಟೇ, ಇಲ್ಲಾಂದರೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ಅದು ಚುಚ್ತದೆ. ಮತ್ತು ಹಿಂದ್ಗಡೆ ಸಹ ಅಷ್ಟೇ ಹೊಟ್ಟೆ ಇದ್ದದೆಲ್ಲ ವೆಲ್ಡಿಂಗ್ ಮಾಡಿ ಹಾಕಿದ್ದಾರೆ. ಫೈನಲ್ ಲುಕ್ ಹೀಗೆ ಉಂಟು. ಇದರದ್ದು ಎಂತೆಲ್ಲ ಆಗಿದೆ, ಬೇರೆ ತುಂಬ ಕೆಲಸ ಆಗಿದೆ. ಸೊ ಅದು ಕಾಣೋದಿಲ್ಲ ಅಷ್ಟೇ. ಎಂತೆಲ್ಲ ಆಗಿದೆ ಅಂತ ಮುಂದೆ ತಿಳಿಸ್ತೇನೆ. ಈಗ ಸೀದಾ ಇಲ್ಲಿಂದ ನಾವು ಹೊರಡುವ. ಅಲ್ಲಿ ಕಾಯ್ತಾ ಇದ್ದಾರೆ ಮೆಕ್ಯಾನಿಕ್, ಅದಕ್ಕೋಸ್ಕರ ಉಜಿರೆ ಕಡೆ ಹೋಗ್ತಾ ಇದ್ದೇನೆ. ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ, ಮುಂಚೆಗಿಂತ ಡೋರು ತುಂಬ ಸೌಂಡ್ ಬರ್ತಾ ಉಂಟು. ಬೀಡಿಂಗ್ ಇಲ್ಲ, ಅದಕ್ಕೋಸ್ಕರ ಬೀಡಿಂಗ್ ಎಲ್ಲ ಹೊಸ ಡೋರ್ ಹಾಕಿಸ್ಬೋದಿತ್ತು. ಯಾಕೆ ಅದನ್ನು ಹಾಕಿಸಿದ್ದಾರೆ ಅಂತ ಗೊತ್ತಿಲ್ಲ. ಬೆಂಡ್ ತೆಗೆದು ಹಾಕಿದ್ದಾರೆ, ಬಟ್ ಬೀಡಿಂಗ್ ಇಲ್ಲದ ಕಾರಣದಿಂದಾಗಿ ತುಂಬ ಸೌಂಡ್ ಬರ್ತಾ ಉಂಟು, ಗಡ ಅಂತ. ಅರ್ಜೆಂಟ್ ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದರೆ, ಅಲ್ಲಿ ನಮ್ಮ ಶಿವಣ್ಣ ಸಹ ಕಾಯ್ತಾ ಇದ್ದಾರೆ, ಮತ್ತು ನಮ್ಮ ಯಾರು ರೈಟ್ರು ಕೂಡ ಕಾಯ್ತಾ ಇದ್ದಾರೆ. ನನ್ನನ್ನು ಇಲ್ಲಿಗೆ ಬಿಡಬೇಕಲ್ಲ ರಿಟರ್ನ್ ಬಂದು ಕಂಪನಿಗೆ. ಅದು ಅಲ್ಲದೆ ನಮ್ಮ ಗಾಡಿ ಬೇರೆ ಲೋಡ್ ಆಗ್ತಾ ಉಂಟು. ಸೊ ಇದೆಲ್ಲ ಉಂಟು. ಈಗ ಸೀದಾ ಹೋಗುವ, ಅಲ್ಲಿ ಗಾಡಿ ಇಟ್ಟು ಆಮೇಲೆ ಸೀದಾ ನನ್ನನ್ನು ಯಾರು ಕರ್ಕೊಂಡು ಬರ್ತಾರೆ ಅಂತ ರೈಟ್ರು ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಕಂಪನಿಗೆ ಹೋಗಿ ಗಾಡಿ ಆಲ್ರೆಡಿ ಲೋಡ್ ಆಗಿರ್ತದೆ. ಅಲ್ಲಿಂದ ಸೀದಾ ಲೈನ್ಗೆ ಹೊರಡುವ. ಫೈನಲಿ ಉಜಿರೆ ರೀಚ್ ಆಯಿತು. ಈಗ ಇಲ್ಲಿಂದ ಸರ್ವಿಸ್ ರೋಡ್ ತಗೊಂಡು ಇಲ್ಲಿಂದ ಹೋಗಬೇಕು. ಅವ್ರದ್ದು ವರ್ಕ್ಶಾಪ್ ಅಲ್ಲಿರೋದು ಎದುರುಗಡೆ. ಸೊ ಅಜ್ಜ ಎಂತ ಮಾಡ್ತಾ ಇರೋದು, ಸ್ವಲ್ಪ ಸೈಡ್ ಹೋಗಿ ಬನ್ನಿ. ಇಲ್ಲಿ ಪೆಟ್ರೋಲ್ ಪಂಪ್ ಎದುರುಗಡೆ ಇರೋದು ಅವ್ರದ್ದು ಶಾಪು. ಸೊ ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿ ಅವರು ಸಹ ಕಾಯ್ತಾ ಇದ್ದಾರೆ. ಮಧ್ಯಾಹ್ನ ಆಯಿತು, 12:30 ಆಗ್ತಾ ಬಂತು. ಸೊ ಹಾಗಾಗಿ ಬನ್ನಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗುವ. ಅವರ ವರ್ಕ್ ಶಾಪ್ ಇರೋದು ಹಿಂದುಗಡೆ, ಬಟ್ ಅವರು ಎದುರುಗಡೆ ನಿಲ್ಲಿಸಿ ಹೇಳಿದರು, ಇಲ್ಲಿ ಇದ್ದಾರಂತೆ.
ಸೊ ಅಲ್ಲಿ ನಿಲ್ಲಿಸಿ ಇಲ್ಲಿ ಹೇಳಿದ್ರು ಮಾರೆ, ಒಂದು ದಾರಿ ಉಂಟು ಅಲ್ಲಿ ನಿಲ್ಲಿಸಿ ಹೇಳಿದ್ರು, ಅಲ್ಲಿ ಕೆಲಸ ಮಾಡ್ತಾರೆ ಅಂತ, ಅಲ್ಲಿ ಆಗೋದಿಲ್ಲ ಅಂತ, ಅಲ್ಲಿ ಚಿಕ್ಕದಿರೋದು ಜಾಗ ಸಹ ಇಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ, ಇಲ್ಲಿ ಉಂಟು, ಇಲ್ಲಿ ನಿಲ್ಲಿಸಿ ಹೇಳಿದ್ದಾರೆ, ಬನ್ನಿ ಅಲ್ಲಿ ನಿಲ್ಲಿಸುವ. ಈಗ ಅಲ್ಲಿ ನಿಲ್ಲಿಸಿ ಇಲ್ಲಿಂದ ಸೀದಾ ನಾವು ಹೊರಡುವ. ಅವರು ಇಲ್ಲ ಅಂತೆ, ಮೆಕ್ಯಾನಿಕ್ ಇಲ್ಲೇ ಇದ್ದೇನೆ ಅಂತ ಹೇಳಿದ್ರಪ್ಪ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಫೈನಲಿ ನಮ್ಮ ಗಾಡಿಯನ್ನು ಇಲ್ಲಿ ಸೈಡ್ ಹಾಕಿದ್ದೇನೆ. ಸೊ ಇವರೇ ನನ್ನನ್ನು ಕಾಯ್ತಾ ಇದ್ರು ಇಷ್ಟೊತ್ತು. ಈಗ ಇಲ್ಲಿಂದ ಹೊರಡಬೇಕು, ಅವರಲ್ಲಿ ಕೆಲಸ ಮಾಡ್ತಾರೆ, ಮೆಕ್ಯಾನಿಕ್ ಇಬ್ಬರು ಕೂಡ ಇಲ್ಲಿದ್ದಾರೆ. ಸೊ ಒಂದು ಸ್ಟೇರಿಂಗ್ ಬಾಕ್ಸ್ ಬಿಚ್ಚಿಡ್ಲಿಕ್ಕೆ ಹೇಳಿದ್ದಾರೆ ಅಂತ, ಎಂತ ಗೊತ್ತಿಲ್ಲ, ಅದನ್ನು ಮತ್ತೆ ಮಂಗಳೂರಿಗೆ ಕಳಿಸಬೇಕು. ಹಾಗಾದರೆ ನಾಳೆ ಲೈನಿಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಇನ್ನೊಂದು ಬೂಸ್ಟರ್ ಹಾಕಲೇಬೇಕು, ಹೇರ್ ಲೀಕೇಜ್ ಆಗ್ತುಂಟು ಬ್ರೇಕಿದ್ದು. ಸೊ ಬ್ರೇಕ್ ಪ್ಯಾಡ್ ಅಲ್ಲ, ಬ್ರೇಕಿದ್ದು ಪೆಡಲ್ ಉಂಟಲ್ಲ, ಅದನ್ನು ಪ್ರೆಸ್ ಮಾಡುವಾಗ ಹೇರ್ ಲೀಕೇಜ್ ಆಗ್ತದೆ, ಎಂತ ಗೊತ್ತಿಲ್ಲ. ಬೂಸ್ಟರ್ ಹಾಕಿಸಿ ಮತ್ತು ಸ್ಟೇರಿಂಗ್ ಬಾಕ್ಸ್ ಗಿಚ್ಚಿಸಿ ಇಲ್ಲಿ ಕೇಳಿದಾರಂತೆ. ನಾವೀಗ ಇಲ್ಲಿಂದ ಹೊರಡುವ, ಅಲ್ಲಿ ಲೋಡ್ ಆಗಿದೆ. ಸೊ ಈ ಸ್ಕೂಟಿ ತೆಕ್ಕೊಂಡು ನಾವು ಹೊರಡುವ. ಫೈನಲಿ 12:30 ಗಂಟೆಗೆ ನಮ್ಮ ಗಾಡಿ ಲೋಡ್ ಆಯಿತು. ಇಲ್ಲಿ ನೋಡಿ ಆಯ್ತಾ ಬಿಡು, ಚೈನಿಗೆ ಈಗ ನಾವು ಇಲ್ಲಿಂದ ಹೊರಡುದು 12:35 ಆಯಿತು. ಸೊ ಈಗ ಇಲ್ಲಿಂದ ಹೊರಡುದೆ. ನಿಮ್ದು ಎಂತ ಮರ ನೋಡಿ, ಸ್ಟಿಚ್ ತೋರಿಸುವ ಮಂಡ್ಯದ ಸ್ಟಿಚ್ ನೋಡಿ, ಮಂಡ್ಯದ ಸ್ಟಿಚ್. ಈಗ ಇಲ್ಲಿಂದ ನಾವು ಹೊರಡುವ. ಈಗ ಇಲ್ಲಿ ಸಂಧ್ಯಕ್ಕೆ ಹೋಗ್ಬೇಕಂತ, ಇಲ್ಲಿಂದ ಐಟಮ್ ತಗೊಂಡು ಮತ್ತೆ ಇಲ್ಲಿಂದ ಸೀದಾ ಲೈನಿಗೆ ಹೊರಡುದು. ಕಂಪನಿ ಬಿಟ್ಟು ಉಜಿರೆ ಕಡೆ ಹೋಗ್ತಾ ಇದ್ದೇವೆ. ಗಂಟೆ ನೋಡ್ಬೋದು 12:45 ಆಯಿತು. ಸೊ ಡೀಸೆಲ್ ಕೂಡ ಇಲ್ಲ, 4 ಕುಟ್ಟಿ ಇರೋದು, ತೊಂದರೆ ಇಲ್ಲ. ಈ ಲೈನಿಗೆ ಹೋಗಿ ಬರ್ತದೆ, ಒಂದು 1 ಕುಟ್ಟಿ ಉಳಿತದೆ ಮತ್ತೆ ಸಹ, ತೊಂದರೆ ಇಲ್ಲ. ಡೀಸೆಲ್ ಹಾಕಿಸೋದು ಬೇಡ. ಸೀದಾ ಈಗ ಇಲ್ಲಿಂದ ಸಂಧ್ಯಕ್ಕೆ ಹೋಗಬೇಕು. ಸಂಧ್ಯದಿಂದ ಐಟಮ್ ತಗೊಂಡು ಮತ್ತೆ ಎದುರುಗಡೆ ಅಕ್ಕಿ ಇಟ್ಟಿದ್ದಾರೆ, ಆಗ ಶಾಫಿ ಅವರು ಇಟ್ಟಿದ್ರು ಅಲ್ಲ, 4 ಗೋಣಿ ಅಂತಲ್ಲ, 4 ಗೋಣಿ ಅಕ್ಕಿಯನ್ನು ತಗೊಂಡು ಲೈನ್ಗೆ ಹೊರಡಬೇಕು. ನನ್ನ ಅಂದಾಜು ಒಂದು 1:15 ಆಗ್ಬೋದಂತ ಆಗ್ತದೆ ನನಗೆ. ಲೋಡೆಲ್ಲ ಆಗಿ ಮತ್ತು ಇನ್ನೊಂದು ಕಡೆಯಿಂದ ಅಕ್ಕಿ ಎಲ್ಲ ತಗೊಂಡು ಹೊರಡುವಾಗ 1:10-1:15 ಆಗ್ಬೋದು, ನೋಡುವ. ಅದು ಬೇಗ ಆದರೆ ಒಳ್ಳೆಯದು. ಚಲೋ, ಈಗ ಇಲ್ಲಿಂದ ಸೀದಾ ಸಂಧ್ಯಕ್ಕೆ ಹೋಗುವ, ಅಲ್ಲಿ ಐಟಮ್ ತಗೊಳ್ಳುವ ಫಸ್ಟಿಗೆ. ಸಂಧ್ಯಾದ ಗೋಡನಲ್ಲಿ ಬಂದು ನಮ್ಮ ಗಾಡಿಯನ್ನು ಹಾಕಿದ್ದೇನೆ, ಇಲ್ಲಿ ಸೈಡಲ್ಲಿ ಉಂಟು ನೋಡ್ಬೋದು. ಈಗ ಇಲ್ಲಿ ಒಳಗಡೆ ಹೋಗಿ ಐಟಮ್ ತಗೊಳ್ಳುವ. ಐಟಮ್ ತಗೊಂಡು ಇಲ್ಲಿಂದ ಹೊರಡುದು. ಇಲ್ಲಿ ಲೋಡ್ ಮಾಡಿಸ್ತಾರೆ. ಬಿಲ್ಲೆಲ್ಲ ಮಾಡಿ ಹುಡುಗನನ್ನು ಅಲ್ಲಿ ಲೋಡ್ ಮಾಡಿಸ್ಲಿಕ್ಕೆ ಕಳಿಸಿದ್ದೇನೆ. ಚಿಲ್ಲರೆ ಐಟಮ್ಮು ಅಲ್ಲಿ ಕೊಡ್ತಾರೆ, ಅದು ಅವರ ಶಾಪ್ ಅಲ್ಲಿರೋದು ಶಾಪು. ಸೊ ಅಲ್ಲಿ ಅದು ಕೊಡ್ತಾರೆ. ಇದನ್ನು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕಬೇಕು. ದೊಡ್ಡ ಕಟ್ಟು ಇಲ್ಲಿ ಹಾಕ್ತಾರೆ. ಮುಂಚೆ ಲೈನಿಗೆ ಹೊರಡುವಾಗ ಒಂದು 4-5 ಬಾಟ್ಲು ನೀರು ತಗೊಳ್ತಾ ಇದ್ವಿ. ಈಗ ನೀರಿಗೆ ಬಾಟ್ಲೇ ಇಲ್ಲದಾಗೆ ಆಗಿದೆ, ಇಲ್ಲದ್ರೆ ಫುಲ್ ಇರ್ತಿತ್ತು. ಈಗ ನೋಡಿ, ಆ ಕಡೆ ಸಹ ಖಾಲಿ, ಈ ಕಡೆ ಸಹ ಖಾಲಿ. ಅಲ್ಲ ಜುನೇದ್ ಭಾಯ್, ಮುಂಚೆ ನಾವು ಲೈನಿಗೆ ಹೊರಡುವಾಗ ಒಂದು 4-5 ಬಾಟ್ಲು ನೀರು ಇರ್ತಿತ್ತು. ಈಗ ಬಾಟ್ಲೇ ಇಲ್ಲ. ಎಲ್ಲಿಗೆ ಹೋಗಿದೆ ಬಾಟ್ಲೆಲ್ಲ? ಅಲ್ಲ, ಬಾಟ್ಲ್ ಇಲ್ಲಲ್ಲ, ಇಲ್ಲದ ಇರ್ತಿತ್ತಲ್ಲ ಇಲ್ಲಿ. ಗುಜರಿಗೆ ಮಾಡ್ತಾರ ಅಂತ ಸಾವು. ಹೌದು ಮಾರೆ, ಈಗ ನೀರು ಕುಡಿಯುವಂತ ಅರ್ಜೆಂಟಿಗೆ ನೀರು ಕುಡ್ಲಿಕ್ಕೆ ಎಂತದೇ ಇಲ್ಲ. ಐಟಮ್ ತುಂಬ ಉಂಟಾ? ನಾನು ನೋಡಲಿಲ್ಲ. ತುಂಬ ಉಂಟಾ? ಜಾಸ್ತಿ ಅಂತ ಐಟಮ್ ಇಲ್ಲ. ಸೊ ಈಗ ಇಲ್ಲಿಂದ ಲೋಡ್ ಮಾಡಿಸಿ ಅಲ್ಲಿ ಬಿಲ್ ಕೊಟ್ಟಿದ್ದಾರೆ. ಅವ್ರು ಲೋಡ್ ಮಾಡಿ ಆದಮೇಲೆ ಇಲ್ಲಿಂದ ಸೀದಾ ಹೋಗಿ ಇಲ್ಲಿ ಇನ್ನೊಂದು ಅಂಗಡಿ ಉಂಟು, ಅಲ್ಲಿ ಹೋಗಿ ಅಕ್ಕಿ ತಗೊಳ್ಲಿಕ್ಕೆ ಉಂಟು. ಶಾಫಿ ಅವರು ಇಟ್ಟಿದ್ದಾರಂತೆ, ಶಾಫಿ ಗಾಡಿಯವರು, ಮಂಗಳೂರಿಂದ ಬಂದ ಅಕ್ಕಿ. ಸೊ ಅಲ್ಲಿಂದ 4 ಗೋಣಿ ಕ್ರಾಸಿಂಗ್ ಮಾಡಿಸಿ ಅದು ಸೀದಾ ಹೋಗುವ. ಇವರ ಗೋಡನ್ ಎಷ್ಟು ಉಂಟಂತ ನೋಡಿ, ಎಷ್ಟು ದೊಡ್ಡದುಂಟಂತೇಳಿ. ಸೊ ಎಲ್ಲ ಇಲ್ಲಿಂದ ಅಲ್ಲಿ ಫುಲ್ಲು ಇದೆಲ್ಲ ಅಕ್ಕಿ ಬಗೆ. ಅಲ್ಲಿ ಸೇರೋದು ಅಕ್ಕಿಯೇ, ಮತ್ತು ಇದು ಸಹ ಅಕ್ಕಿ, ಇದೆಲ್ಲ ಅಕ್ಕಿ ಸೆಕ್ಷನ್. ಮತ್ತು ಅಲ್ಲಿ ಸಕ್ಕರೆ, ಮತ್ತು ಇದೆಲ್ಲ ಉಂಟು. ಅಲ್ಲಿ ತನಕ ಒಳಗೆಲ್ಲ ಉಂಟು, ಮತ್ತು ಅದರ ಒಳಗಡೆ ಸಹ ಉಂಟು. ಸೊ ಇದೊಂದು ಸಿಸ್ಟಮ್ ಒಳ್ಳೆಯದುಂಟು ನೋಡಿ. ಲೋಡ್ ಮಾಡಿಸೋದಾದರೆ ಇಲ್ಲಿ ಹಾಕಿದರೆ ಸೀದಾ ಎದುರು ಹೋಗಿ ಗಾಡಿಗೆ ಲೋಡ್ ಆಗ್ತದೆ. ಫೈನಲಿ ಬಿಲ್ಲೆಲ್ಲ ಮಾಡಿಸಿ ಗಾಡಿ ಲೋಡೆಲ್ಲ ಆಯಿತು. ಈಗ ಇಲ್ಲಿಂದ ಸೀದಾ ಹೊರಡುದೆ, ಎದುರುಗಡೆ ಹೋಗಬೇಕು. ಸೊ ನೋಡ್ಬೋದು, ಇದು ಬಿಲ್ ಆಗಿದೆ, ಅಲ್ಲಿ ಐಟಮ್ ಕೂಡ ಹಾಕಿ ಆಯಿತು. ಈಗ ಇಲ್ಲಿಂದ ಸೀದಾ ನಾವು ನಮ್ಮ ಪಯಣ ಮುಂದುವರೆಸುವ, ಬನ್ನಿ. ಸಂಧ್ಯದಿಂದ ಹೊರಟು ಹೋಗ್ತಾ ಇರೋದು, ಗಂಟೆ ಇಲ್ಲಿಯೇ 1:04 ಆಯಿತು. ಈಗ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಅಕ್ಕಿ ತಗೊಳ್ಬೇಕು, ಅದಕ್ಕೋಸ್ಕರ ಈ ಕಡೆಯಿಂದನೇ ಹೋಗುವ. ಈ ಕಡೆಯಿಂದ ಅಲ್ಲಿ ತಿರುಗಿಸ್ಕೊಂಡು ಬರಬೇಕು ಮಾರ. ಇವತ್ತೊಂದು ಇಲ್ಲಿ ರಸ್ತೆಯಾಗಿ ಈ ಥರ ಒಂದು ಉಪದ್ರ ಆಗಿದೆ. ಯಾವುದೊಂದು ಬೇಗ ಒಂದು ಮುಗಿಸಿದರೆ ತೊಂದರೆ ಇಲ್ಲ. ಬನ್ನಿ, ಈಗ ಇಲ್ಲಿಂದ ಸೀದಾ ಹೋಗುವ. ನಾವು ಬರಲಿಕ್ಕಿರೋದು ಆ ಕಡೆಯಿಂದ, ಬಟ್ ಹೋಗ್ಲಿಕ್ಕಿರೋದು ಈ ಕಡೆಯಿಂದ. ಈಗ ಹೇಗೆ ಹೋಗೋದು ಮಾರೆ? ಎಲ್ಲಿ ಅಂಗಡಿ ಇಲ್ಲಿ ಅವ್ರದ್ದು? ರಾಂಗ್ ಸೈಡಲ್ಲಿ ಹೋಗ್ಬೇಕಾ? ಇದು ಅಲ್ಲಿ ಕಟ್ ಮಾಡುವ ಅಂತಲ್ಲ ನೋಡಿ, ಅವಸ್ಥೆ ನೋಡಿ. ಅಲ್ಲಿ ಕಟ್ ಮಾಡಿ ಇಲ್ಲಿಗೆ ಬರಬೇಕು. ಇಲ್ಲಿ ಅಲ್ಲಿ ಉಂಟು ಅವ್ರ ಅಂಗಡಿ. ಸೊ ಇದೆಲ್ಲ ಅವಸ್ಥೆ. ಬನ್ನಿ, ಇಲ್ಲೊಂದು ರಪ್ಪ ಅಕ್ಕಿ ಹಾಕೊಳ್ಳುವ. ಇಲ್ಲೇ ಇರೋದು ಶುಭ್ರಾಜ್ ಶೆಣಾಯಿ. ಎಲ್ಲಿ? ಇದಲ್ಲ
ಓ ಇದೆ ಅಂಗಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಸೊ ಅಲ್ಲಿ ಅಕ್ಕಿ ಇಡು. ಇನ್ನು 3 ಅಕ್ಕಿ ಉಂಟು, ಅದು ಎಲ್ಲಿ ಇಡೋದು ಮಾರ ಸಾವು. ಇಲ್ಲಿ ಅದಿಡು, ಅದು ಇಲ್ಲೇ ಇರಲಿ, ತೊಂದರೆ ಇಲ್ಲ. ಅಕ್ಕಿ ಎಲ್ಲ ತಗೊಂಡಾಯಿತು. ಈಗ ಇಲ್ಲಿಂದ ಯೂ ಟರ್ನ್ ತಗೊಂಡು ಈ ಕಡೆಯಿಂದ ಹೋಗ್ಬೋದು, ಬಟ್ ರಿಸ್ಕ್ ಬೇಡ. ಸುಮ್ಮನೆ ಅಲ್ಲಿ ಪೊಲೀಸ್ನವರು ಇದ್ದಾರೆ, ಸುಮ್ಮನೆ ಫೈನ್ ಹಾಕಿಕೊಳ್ಳುತ್ತೆ ಯಾಕೆ. ಸೊ ಅಲ್ಲಿಂದ ಕಟ್ ಮಾಡಿ ಈ ಕಡೆಯಿಂದ ಹೊರಡು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.